ಅಂದರೆ ಚಿತ್ರರಂಗದವರು ಹೇಳಿ ಸರಿ ಅಂದರೆ ಏನಂದರೆ ಇವಾಗ ಇಲ್ಲಿ ಮೇಕೆದಾಟು ಇದೆಲ್ಲ ಅಲ್ಲೊಂದು ಇದು ಕಟ್ಟಬೇಕು ಅಂತಿದ್ರು ಇವ್ರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಆಸೆ ಅದು ಎಲ್ಲೇ ಅಲ್ಲೊಂದು ಇದು ಕಟ್ಟಬೇಕು, ನಮ್ಮ ಕರ್ನಾಟಕಗೋಸ್ಕರ ಬೆಂಗಳೂರಿಗೋಸ್ಕರ ನೀರು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅಲ್ಲಿ ಅದಕ್ಕೆ ಕಾವೇರಿ ಚಲೋ ಅಂತ ಮಾಡಿದರು 21ರಲ್ಲಿ. ಆ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಆ ಥರ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರು ಆಪೋಸಿಷನಲ್ಲಿ ಕುತ್ಕೊಂಡು ಕೂಡ ಆ ಧೈರ್ಯದ ಮೇಲೆ ಇವ್ರು ಹೋದರು. ಯಾಕಂದರೆ ಈ ಕಾಲದಲ್ಲಿ ಮೊದಲು ರಾಜ್ಕುಮಾರ್ ಒಂದು ಕಾಲದಲ್ಲಿ ಕವಿಗಳೆಲ್ಲ ಬಂದಾಗ ಗೋಕಾಕ್ ವರದಿ ಕವಿಗಳಿಂದ ಆಗಲಿಲ್ಲ, ಈ ಸ್ಟಾರ್ಗಳೆಲ್ಲ ಬಂದಾಗ ಆಯಿತು, ಕ್ಲಿಕ್ ಆಯ್ತು. ಅದು ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಬಂದಾಗ ಕ್ಲಿಕ್ ಆಯಿತು. ಅದಕ್ಕೆ ನಟರು ಬಂದರೆ ಏನೋ ಒಂದು ತೇಜಸ್ ಇದು ಬರುತ್ತೆ, ಜನಕ್ಕೆ ಒಂದು ಹುಮ್ಮಸ್ ಬರ್ತಾರೆ, ಜನ ನೋಡಿಕೊಂಡು ಆ ಹೋರಾಟ ಒಂದು ಸಕ್ಸಸ್ ಆಗುತ್ತೆ ಅಂತ ಅವ್ರೇನು ಮಾಡಿದ್ರು. ಇವ್ರು ನ್ಯಾಚುರಲ್ ಆಗಿ ಅವಾಗ ಏನಂದರೆ ಸಾಧು ಕೋಕಿಲ ಮತ್ತು ಇನ್ನೊಬ್ರು ಯಾರೋ ಇಬ್ಬರೇ ದುನಿಯಾ ವಿಜಿ ಇಬ್ಬರೇ ಬಂದಿದ್ದು, ಇವರಿಬ್ಬರೇ ಬಂದಿದ್ದು, ಬೇರೆ ಯಾರೂ ಬಂದಿಲ್ಲ. ಆ ಬೇಜಾರಲ್ಲಿ ಇವರು ನೆಟ್ಟು ಬೋಲ್ಟ್ ಅಂದರೆ ಏನಂದರೆ ಇವಾಗ ಸಿದ್ದರಾಮಯ್ಯ ಅವರಿಗೆ ಪಾಪ ಮೂಳೆ ಮುರಿದು ಇದಾಗಿದೆ, ಅವ್ರಿಗೇನೋ ಕೈಕಾಲು ನೋವು ಇದ್ದರೆ ಅದಕ್ಕೆ ಏನೋ ಪ್ಲೇಟ್ ಇಟ್ಟು ನೆಟ್ಟು ಬೋಲ್ಟು ಫಿಟ್ ಮಾಡೋಣ ಅಂತ ಹೇಳಿರ್ತಾರೆ ಹೊರತು ನಿಮ್ಗೇನು ಕೈಕಾಲು ನೋವು ಇದ್ದರೆ ಅಂದರೆ ಸ್ಲ್ಯಾಂಗ್ ಬೇರೆ ಇರುತ್ತೆ. ಅದು ಪಾಪ ಅವ್ರು ಇಂಟೆನ್ಷನ್ಲಿ ಹೇಳಿರಲ್ಲ ಡಿ ಕೆ ಶಿವಕುಮಾರ್ ಪಾಪ. ಯಾಕಂದರೆ ಅವ್ರು ಮೊದಲಿಂದ ಪ್ರಬುದ್ಧರು ಅವ್ರು, ಯಾಕಂದರೆ 99ಇಂದ ಇರೋರು ರಾಜಕೀಯದಲ್ಲಿ ಮಿನಿಸ್ಟರ್ ಹಾಕೊಂಡು ಬಂದವರು. ಅವ್ರು ಪ್ರಬುದ್ಧರಿಗೆ ನೋಡಿದ್ರಲ್ಲ, ಕುಂಭಮೇಳಕ್ಕೆ ಹೋಗಿದ್ರು, ಆಮೇಲೆ ಇದಕ್ಕೆ ಹೋಗಿದ್ರು. ಅವ್ರ ಮನಸ್ಸು ಅದು ಒಳ್ಳೆಯದು, ಎಲ್ಲ ಒಳ್ಳೆಯದೇ. ಯಾಕಂದರೆ ಸದ್ಗುರು ಶಿವರಾತ್ರಿ ದಿವಸ ಹೋದ್ರು, ಹಿಂದೂಗಳಿಗೂ ಗೌರವ ಕೊಡ್ತಾರೆ, ಎಲ್ಲ ಸಮಾಜದವ್ರು ಗೌರವ ಕೊಡ್ತಾರೆ. ಪಾಪ ಅವ್ರ ಇಂಟೆನ್ಷನ್ ಒಳ್ಳೆಯದೇ. ಬೆಂಗಳೂರು 99ರಲ್ಲೆಲ್ಲ ಬೆಳೆಸಿದೆಲ್ಲ ಡಿ ಕೆ ಶಿವಕುಮಾರೇ. ಅವರು ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಅವ್ರು ಆ ಥರ ಹೇಳಲ್ಲ. ಅಂದರೆ ಆ ನೋವಿಗೆ ಏನಾಗಾಯಿತು ಅಂದರೆ ಆ ನೋವು ಅವಾಗ ಹೋರಾಟ, ಇವಾಗ ನೀರು ಬೇಕು ಅಂತ ಬೆಂಗಳೂರು ನೀರು ಕೊಡಬೇಕು ಅಂತ ಇವಾಗ ಆಲ್ರೆಡಿ ಎಲ್ಲ ಕಡೆ ನೀರು ಪ್ರಾಬ್ಲಮ್ ಇದೆ. ಆ ಮೇಕೆದಾಟು ಬಂದರೆ ಬೆಂಗಳೂರಿಗೆ ಮಾಡಿ 99ರಲ್ಲಿ ಬೆಂಗಳೂರು ಅವರೇ ಮಾಡಿದ್ದು. ಈ ಲೆವೆಲ್ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವಾಗ ನಗರಾಭಿವೃದ್ಧಿ ಸಚಿವರಾಗಿದೆ ಎಸ್ ಎಂ ಕೃಷ್ಣ ಕಾಲದಲ್ಲಿ. ಈ ಸಲ ಬಂದಾಗಲೂ ಬೆಂಗಳೂರು ನಗರಾಭಿವೃದ್ಧಿ ಏನೋ ಒಂದು ನೀರಿಗೆ ತಂದು ಎಲ್ಲ ಸಮಸ್ಯೆಗಳೆಲ್ಲ ಪರಿಹರಿಸೋಣ ಅಂದರೆ ಇವ್ರು ಸ್ಟಾರ್ಗಳು ಬಂದರೆ ಜನ ಒಪ್ಕೊತಾರೆ, ಜನ ಒಂದು ಹುಮ್ಮಸ್ ಕೊಡ್ತಾರೆ. ತಮಿಳ್ನಾಡಿಗೆ ಒಂದು ಇದು ಕೊಡ್ಬೋದು, ಯಾಕಂದ್ರೆ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಒಂದು ವೇವ್ ಹೋಗುತ್ತೆ ಅಲ್ಲೂ, ಯಾಕಂದ್ರೆ ನಟರು ಎಲ್ಲ ಫಿಲಿಮ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಟರು ಬಂದರೆ ಅಂತ ಅವ್ರ ಇಂಟೆನ್ಷನ್ಲಿ ಪಾಪ ಮಾಡೋಣ ಅಂತ ಯಾರು ಬಂದಿಲ್ಲ ನ್ಯಾಚುರಲ್ ಆಗಿ. ಆ ಕೋಪಕ್ಕೆ ಅವ್ರು ಮನ್ಸಾರೆ ಹೇಳಿಲ್ಲ. ಯಾಕಂದರೆ ಅವರು ಡಿಸ್ಟ್ರಿಬ್ಯೂಟ್ರು, ಅವರು ಎಲ್ಲ ಸ್ಕ್ರೀನ್ಗಳಲ್ಲಿ ಇದ್ದಾವೆ, 15-20 ಸ್ಕ್ರೀನ್ ಇದೆ ಫಿಲಿಮ್ಗಳದ್ದು. ಅವರು ಫಿಲ್ಮ್ ಸ್ಟಾರ್ಗಳನ್ನ ನಿಶ್ಚಯ ಮಾಡ್ಕೊಂಡ್ರೆ ಅವ್ರ ಬಿಸ್ನೆಸ್ ನಡೆಯಲ್ಲ. ಯಾಕಂದ್ರೆ ಅವರು ಫಿಲ್ಮ್ ಬಿಸ್ನೆಸ್ಸಲ್ಲಿ ಇದ್ದಾರೆ, ಡಿಸ್ಟ್ರಿಬ್ಯೂಟ್ರು, ಆಮೇಲೆ ಇದೆಲ್ಲ ಸ್ಕ್ರೀನ್ಗಳೆಲ್ಲ ಇದೆ ಅವ್ರದ್ದು. ಎಲ್ಲ ಕಡೆ ಅವ್ರು ಮಲ್ಟಿಪ್ಲೆಕ್ಸು ಅದೆಲ್ಲ ಇದೆ, ಒಂದು 20-25 ಸ್ಕ್ರೀನ್ಗಳಿದೆ. ಅವರು ಇಂಟೆನ್ಷನ್ಲಿ ಹೇಳಿರಲ್ಲ. ಅವ್ರು ಬೆಂಗಳೂರು ಪಾಪ ಏನೋ ಮಾಡಬೇಕು ಅಂತ ಇದು ತಲೆಯಲ್ಲಿ ಇರುತ್ತೆ. ಅದಕ್ಕೇನೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಇರೋದು ಅಷ್ಟೇ. ಇನ್ನೊಂದ್ಸಲಿ ಬೆಂಗಳೂರು ಇನ್ನೂ ಸಿಲಿಕಾನ್ ವ್ಯಾಲಿ ಆಗಿದೆಯಲ್ಲ, ಅವ್ರು ಏನೋ ಉದ್ದೇಶಗಳಿರುತ್ತೆ. ಅದು ಮಾಡೋಕ್ಕೆ ಮುಖ್ಯಮಂತ್ರಿ ಆದ್ರೆ ಮಾಡೋಕ್ಕಾಗೋದು ಅಂದ್ಬಿಟ್ಟು ಆ ಕೋಪಕ್ಕೆ ಪಾಪ ಅವ್ರು ನೋವಿಗೆ ಅವ್ರು ಹೇಳಿರ್ತಾರೆ, ಆಗ್ತಾ ಇಲ್ವಲ್ಲಪ್ಪ ಅಂತ. ಯಾಕಂದರೆ ಅವ್ರ ಆರೋಗ್ಯ ಬೇರೆ ಚೆನ್ನಾಗಿರ್ಬೇಕಲ್ಲ, ರಾಜ್ಯಕ್ಕೆ ನಾಡಿಗೆ ಮಾಡಬೇಕು, ಬೆಂಗಳೂರಿಗೆ ಮಾಡಬೇಕು ಅಂತ. ಆರೋಗ್ಯ ಬೇರೆ ಸರಿ ಇಲ್ಲ, ಆದಷ್ಟು ಬೇಗ ಆಗ್ಬಿಟ್ಟು ಏನೋ ಬೆಂಗಳೂರಿಗೆ ಕರ್ನಾಟಕ ಏನೋ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಆ ಮನಸ್ಸಲ್ಲಿ ಆಗದಿರ ಆ ಜಿಗುಪ್ಸೆಗೆ ಪಾಪ ಈ ಥರ ಸ್ಟೇಟ್ಮೆಂಟ್ಗಳು ಹೇಳ್ತಾರೆ. ಅವ್ರ ಮನಸ್ಸು ತುಂಬ ಒಳ್ಳೆಯದವ್ರು ಡಿ ಕೆ ಶಿವಕುಮಾರ್ ಅವ್ರದ್ದು. ಯಾಕಂದರೆ 99ರಲ್ಲಿ ಅವ್ರು ಮಾಡಿದ್ರೆ ಬೆಂಗಳೂರು ಈ ಲೆವೆಲ್ ಇರೋದು. ಇವಾಗ ಪಾಪ ಎಲ್ಲ ಕಡೆ ಹೋರಾಟ ಮಾಡಿ ಎಲ್ಲ ಬಿಸ್ನೆಸ್ ಮ್ಯಾನ್ ತಂದು ಎಲ್ಲ ರಾಜ್ಯದವ್ರಿಗೂ ಕೆಲಸ ಕೊಡಬೇಕು ಅಂತ ಹೇಳಿದವರು ಅವರೊಬ್ಬರೇ. ಇಲ್ಲಿವರೆಗೂ ಇಡೀ ಇಂಡಿಯಾದಲ್ಲಿ ಯಾರೇ ರಾಜ್ಯದವ್ರು ಬಂದರೂ ನಾವು ನಮ್ಮ ಕನ್ನಡದವರು ಅವ್ರಿಗೆ ಕೆಲಸ ಕೊಡಬೇಕು, ನಾವು ಅದು ಪ್ರೀತಿ ವಿಶ್ವಾಸಕ್ಕೆ ಕೊಡುಗೆಗೆ ಎತ್ತಿದ ಕೈ ಕನ್ನಡದವರು, ಎಲ್ಲ ರಾಜ್ಯದವ್ರು ಬಂದು ಅವ್ರು ಊಟ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದವರು ನಮ್ಮ ಬೆಂಗಳೂರು ಅವರೊಬ್ಬರೇ ಹೇಳಿದ್ದು. ಅವ್ರು ಹೇಳಿ ಕರೆಕ್ಟೇ ಅಲ್ವಾ? ಎಲ್ಲ ಯಾರೇ ಆಗಲಿ ಬಂದು ಊಟಕ್ಕೆ ತಾನೇ ಕೆಲಸಕ್ಕೆ ತಾನೇ ಬರ್ತಾರೆ. ಒಂದು ಕಾಲದಲ್ಲಿ ಬಾಂಬೆಗೆ ಹೋಗಿದ್ರು, ಒಂದ್ಸಲ ಕಲ್ಕಟ್ಟ ಹೋಗಿದ್ರು, ಮಡ್ರಾಸ್ಗೆ ಹೋಗಿ ಬೆಂಗಳೂರು ನಾವು ಊಟ ಕೊಡ್ತಾ ಇದೀವಿ ಎಲ್ಲ ರಾಜ್ಯದವ್ರಿಗೂ. ಆ ಎಲ್ಲ ರಾಜ್ಯದವ್ರಿಗೂ ಊಟ ಕೊಟ್ಟು ಅವ್ರು ಪಾಪ ಬೆಳವಣಿಗೆ ಮಾಡಬೇಕು ಅಂತ ಇಂಟೆನ್ಷನ್ ಇರೋರು ಡಿ ಕೆ ಶಿವಕುಮಾರ್ ಅವರು, ಆ ವ್ಯೂ ಇರೋರು. ಪಾಪ ಅವರು ಏನೋ ಪಾಪ ಅವರು ಹೈಕಮಾಂಡ್ ಅವರು, ಇವಾಗ ಸಿದ್ದರಾಮಯ್ಯ ಅವರು ಕೊಡುಗೆ ಇದೆ, ಅವ್ರದ್ದು ಪಾಪ ಮಾತಿದೆ, ಆ ವೇವ್ ಇದೆ ಅಂದ್ಬಿಟ್ಟು ಸಿದ್ದರಾಮಯ್ಯನ ಬಿಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ಗೆ ಕೊಡಬಾರ್ದು ಅಂತ ಏನಿಲ್ಲ ಹೈಕಮಾಂಡ್ಗೆ. ಅಂದರೆ ಇವರು ಸಿದ್ದರಾಮಯ್ಯ ಅವರು ಪ್ರಬುದ್ಧರಿದ್ದಾರೆ, ಮಾತು ಚೆನ್ನಾಗಿ ಆಡ್ತಾರೆ, ಸ್ಪೀಚ್ ಚೆನ್ನಾಗಿದೆ, ಆಮೇಲೆ ಕೋಆರ್ಡಿನೇಷನ್ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಅವ್ರಿಗೆ ಆ ಸ್ಪೀಚ್ ಇದೆ, ಆ ವೇವ್ ಇದೆ. ಅಂದರೆ ಒಂದು ವೇವ್ ಮೂವ್ ಆಗುತ್ತೆ ಅಂತ ಅವ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಷ್ಟೇ, ಎಲ್ಲ ಸಮುದಾಯದವ್ರು ಇದೆ ಅಂತ. ಆದರೆ ಇವರು ಕೆಲಸಗಾರರೇ ಪಾಪ ಡಿ ಕೆ ಶಿವಕುಮಾರ್. ಅವ್ರು ನ್ಯಾಚುರಲ್ ಬರ್ತಾರೆ ಅವ್ರೂ. ಯಾಕಂದರೆ ಯೋಗ ಅಂದರೆ ಅವ್ರು ತಮ್ಮನ್ನು ಕೂರಿಸುತ್ತೆ, ಅಲ್ಲಿವರೆಗೂ ತಾಳ್ಮೆ ಆಗಿರ್ಬೇಕು ಡಿ ಕೆ ಶಿವಕುಮಾರ್ ಅವರು ಮನ್ಸಾರೆ ಹೇಳಿಲ್ಲಪ್ಪ ಈ ಮಾತನ್ನ. ಈಗ ಈ ಮಾತು ರಾಜಕೀಯವಾಗಿ ತಿರುವು ಪಡ್ಕೊಂಡಿದ್ದಾರೆ. ಈಗ ಅಪೋಸಿಟ್ ಪಕ್ಷದವರು ಕೂಡ ಹೇಳ್ತಿರ್ತಾರೆ. ನಿಮ್ಗೆ ತಾಕತ್ತಿದ್ರೆ ಯಶ್ ಅವ್ರಿಗೆ, ದರ್ಶನ್ ಅವ್ರಿಗೆ, ಸುದೀಪ್ ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ತಾಕತ್ತಿದೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಅಲ್ಲ, ಅದು ಆಲ್ರೆಡಿ ನೆಟ್ಟು ಬೋಲ್ಟು ಒಂದು 3 ಜನಕ್ಕೆ ಆಗಿರ್ಬೇಕು. ದರ್ಶನ್ ಆಲ್ರೆಡಿ 4 ತಿಂಗಳು ಜೈಲಲ್ಲಿ ಇದ್ರಲ್ಲ, ಆಲ್ರೆಡಿ ಒಂದು ನೆಟ್ಟು ಬೋಲ್ಟ್ ಫಿಟ್ ಮಾಡಿದ್ದಾರೆ. ಯಾಕಂದರೆ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಇದು. ಅವ್ರು ಯಾಕಂದರೆ ತಪ್ಪು ಮಾಡಿದವ್ರಿಗೆ ಸ್ಟಾರ್ ಆದ್ರೂ ಅವ್ರು ಒಳಗಡೆ ತಳ್ಳಿದ್ರು, ಅವ್ರದ್ದೇ ಕಮಿಷನರ್ ತಳ್ಳಿದ್ರು. ನೆಟ್ಟು ಬೋಲ್ಟ್ ಆಲ್ರೆಡಿ ಒಂದು ಫಿಟ್ ಆಗೋಯ್ತು, ದೊಡ್ಡ ಸ್ಟಾರ್ದೇ ನೆಟ್ಟು ಬೋಲ್ಟ್ ಫಿಟ್ ಮಾಡಿ ಒಳಗಡೆ ಕಳಿಸಿದ್ರು 4 ತಿಂಗಳು. ಇವಾಗಲೂ ಇನ್ನೂ ಅದು ಲೂಸ್ ಮಾಡಿಲ್ಲ ಅವರು, ಇವಾಗಲೂ ಫ್ರೀಯಾಗಿ ಓಡಾಡ್ತಾ ಇಲ್ಲ. ಅಂದರೆ ಅವರು ಒಂದು ಆಲ್ರೆಡಿ ಸ್ಯಾಂಪಲ್ ಕೊಟ್ಟಿದ್ದಾರೆ. ಆಲ್ರೆಡಿ ದರ್ಶನ್ 4 ತಿಂಗಳು ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ, ಕಾಟೇರ ಸ್ಟಾರ್ ಅಂತ ಅವ್ರು ಒಂದ್ಸಲಿ ತೋರಿಸಿದ್ರು. ಅಂದರೆ ಅವ್ರು ತಪ್ಪು ಮಾಡಿದ್ರು, ಮರ್ಡರ್ ಮಾಡಿದ್ರು ಅಂತ ಅವ್ರು ನೆಟ್ಟು ಬೋಲ್ಟು ಟೈಟ್ ಮಾಡಿದ್ದೆ ಹೊರತು ಈ ನಾಡಿಗೋಸ್ಕರ ಬಂದಾಗ ಅವ್ರು ನೆಟ್ಟು ಬೋಲ್ಟು ಟೈಟ್ ಮಾಡಲ್ಲ. ನಾಡಿಗೋಸ್ಕರ, ಭಾಷೆಗೋಸ್ಕರ ನಟರು ನಟಿಗರೆಲ್ಲ ರಾಜಕೀಯದವ್ರದ್ದು ಸೇರ್ಕೊಂಡು ಮಾಡಬೇಕು. ಒಂದ್ಸಲಿ ಅವ್ರು ಹೇಳಿರೋದು ಆ ಇಂಟೆನ್ಷನಲ್ಲಿ. ಅಂದರೆ ನೀವು ಆ ಥರ ಕೆಲಸ ಮಾಡೋರು ನಾಡಿಗೆ, ಭಾಷೆಗೆ,
ಇದಕ್ಕೆ ಯಾಕೆ ಬರಲ್ಲ ಆ ಥರ ಕೆಲಸ ಮಾಡಿ ಅಲ್ಲಿ ಕಮೆಂಟ್ ತೋರಿಸೋರು ನಾಡಿಗೆ ಭಾಷೆಗೆ ನೀರಿಗೆ ಬಂದಾಗ ನೀವು ಅದೇ ನಟರು ಬರಬೇಕಲ್ಲ ಸ್ಟಾರ್ ನಟರು ಅಂತ. ಇಲ್ಲ ಅಂದರೆ ನೆಟ್ಟು ಬೋಲ್ಟ್ ಫಿಟ್ ಮಾಡಿರೋದು ಅಂತ ಹೇಳಿರೋದು ಅದು. ಅಂದರೆ ಡೈರೆಕ್ಟಾಗಿ ಹೇಳಿರೋದಲ್ಲ. ಅಂದರೆ ನಾಡು ಭಾಷೆಗೆ ನುಡಿಗೆ ಆಮೇಲೆ ನಮ್ಮ ಹುಡುಗರಿಗೆ ಕೆಲಸಕ್ಕೆ ಹೋರಾಟಕ್ಕೆ ಬರಲ್ಲ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆಲ್ಲ ಇರ್ತಿರಲ್ಲ, ಅಂಥ ಆ್ಯಕ್ಟಿವಿಟೀಸ್ ನೆಟ್ಟು ಬೋಲ್ಟ್ ಫಿಟ್ ಮಾಡ್ತೀವಿ. ಇದಕ್ಕೆ ಬಂದು ಅದಕ್ಕೆ ಮಾಡಿದ್ರೆ ಈ ಕೆಲಸಕ್ಕೆ ಬರ್ದಿರ ಆ ಕೆಲಸಕ್ಕೆ ಬಂದರೆ ನೆಟ್ಟು ಬೋಲ್ಟ್ ಫೋಟ್ ಮಾಡಿದೆ ಅಂತ ಹೇಳಿರೋದು. ಒಳ್ಳೆ ನಟರಿಗೆ ನಟಿಯರಿಗೆ ಇವಾಗ ಶಿವರಾಜ್ ಕುಮಾರ್ಗೆ ಯಾರು ಹೇಳಲ್ಲ, ಒಳ್ಳೆ ಗಣೇಶ್ಗೆ ಯಾರು ಹೇಳಲ್ಲ, ಆಮೇಲೆ ಇವ್ರಿಗೆ ಸುದೀಪ್ಗೆ ಯಾರು ಹೇಳಲ್ಲ, ಯಶ್ಗೆ ಯಾರು ಹೇಳಲ್ಲ, ಒಳ್ಳೆ ಗುಣ ಇಟ್ಕೊಂಡು ಯಾರು ಹೇಳಲ್ಲ. ಅಂದರೆ ಅವ್ರು ಹೇಳಿರೋ ಇಂಟೆನ್ಷನ್ನು ನೀವೇನೋ ಅಷ್ಟು ನೀವು ಕಮಾಂಡ್ ಬೇಕು ಅಂತ ಹೈಟೆಕ್ಕಾಗಿ ಒಳ್ಳೆ ಹೆಸರು ಬೇಕು, ಒಳ್ಳೆ ನಾವು ಕಮಾಂಡ್ ಆಗಿರಬೇಕು ಅಂತ ಅಂದ್ಕೊಂಡಿರೋರು ನಾಡಿಗೆ ನುಡಿಗೆ ಭಾಷೆಗೆ ಬನ್ನಿ, ಇಲ್ಲ ಅಂದರೆ ನಮ್ಗೆ ಗೊತ್ತು ನೆಟ್ಟು ಬೋಲ್ಟ್ ಫಿಟ್ ಮಾಡೋಕ್ಕೆ ಅಂತ ಹೇಳಿರೋದು.